ಹರೇ ಶ್ರೀನಿವಾಸ. ನೋಡಿ ಪುತ್ತಿಗೆ ಪರ್ಯಾಯದ್ದು ಎಲ್ಲ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನಿನ್ನೆಲ್ಲ ಹೊರೆ ಕಾಣಿಕೆ ಬರುವಂಥದ್ದು ಶೇರ್ ಮಾಡಿದ್ದೆ. ಇವತ್ತು ಕೆಲವು ಉತ್ಸವಗಳದ್ದು ನಿನ್ನೆ ಮಾಡಿದ ಉತ್ಸವಗಳ ಕೆಲವು ಫೋಟೋಸು, ಪುತ್ತಿಗೆ ಮಠದ ಕೆಲವು ಫೋಟೋಸು, ಆನಂತರ ಉಗ್ರಾಣದ್ದು ಕೆಲವು ಫೋಟೋಸ್ ಎಲ್ಲ ಹಾಕ್ತಾಯಿದ್ದೀನಿ. ಕೊನೆಗೆ ಅವರು ಇದು ಪರ್ಯಾಯ ಮೆರವಣಿಗೆದೆಲ್ಲ ಫೋಟೋ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಬನ್ನಿ, ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ನಾನು ಜಾಸ್ತಿ ಡೀಟೇಲ್ ಕೊಡೋಕ್ಕೆ ಹೋಗಲ್ಲ. ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇದು ಪುತ್ತಿಗೆ ಪರ್ಯಾಯ ಅಂತಂದರೆ. ಅಂದರೆ ಎಲ್ಲ ಪರ್ಯಾಯ ಬಗ್ಗೆ ನಿಮಗೆ ಅನುಭವ ಇದೆ, ಆದರೂ ಕೆಲವು ಚಿತ್ರಗಳನ್ನು ಹಾಕೋದು ನನ್ನ ಕರ್ತವ್ಯ ಆಗುತ್ತೆ ಅಂತ ಹಾಕಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಥ್ಯಾಂಕ್ ಯು.
ತೆಗೆದುಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಈ ಸಭಾಭವನದಲ್ಲಿ ಭಾಗವಹಿಸಿದ ನಾವೆಲ್ಲರೂ ಇವತ್ತಿನ ಇತಿಹಾಸಕ್ಕೆ ಸಾಕ್ಷಿಗಳಾಗಿದ್ದೇವೆ. ರಾಜಾಂಗಣದ ನೋಡಿದ್ರೆಲ್ಲ ಪುತ್ತಿಗೆ ಪರ್ಯಾಯದ ವಿಡಿಯೋ ಎಲ್ಲ ನೋಡ್ಕೊಂಡು ಬಂದಿರ್ತಾನೆ. ನಾನು ಇವತ್ತು ಅಂದರೆ ಏಕಾದಶಿ ಅವತ್ತು ಈ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಇದು ಮಧ್ವನವಮಿ ಅನಂತೇಶ್ವರದಲ್ಲಿ ನಡೆದಿರುವಂಥದ್ದು. ಅಲ್ಲಿ ಕೆಲವು ಮಕ್ಕಳೆಲ್ಲ ಹಾಡು ಹೇಳ್ತಾಯಿದ್ರು, ನೋಡ್ಬೋದು. ಪಲಿಮಾರ ಮಠದ ಸಾಧ್ವಿ ಮಾಧ್ವಿ ಮಕ್ಕಳ ಆ ಶ್ಲೋಕನ ಕೇಳ್ಬೋದು ನೀವು. ಆನಂತರ ಪುತ್ತಿಗೆ ಸ್ವಾಮಿಗಳು ಅಲ್ಲಿ ದೇವರ ನೈವೇದ್ಯ ಮಾಡೋದನ್ನು ನೋಡ್ಬೋದು. ಇದು ಮಧ್ಯಪಾಠದಲ್ಲಿ ವಿಶ್ವವಲ್ಲಭ ತೀರ್ಥರು ಮಾಡಿದಂತಹ ಮಧ್ವ ನವಮಿ ಆಚರಣೆ, ಪಾಜಕದಲ್ಲಿ ಮಾಡಿದಂಥ ಆಚರಣೆ ಕಾಣಿಯೂರು ಶ್ರೀಗಳು. ಆನಂತರ ಪಲಿಮಾರ್ ಶ್ರೀಗಳ ಪಟ್ಟದೇವರು ಅಲ್ಲಿ ಇದೆಲ್ಲ ಮಾಡೋದು ನೋಡ್ಬೋದು ನೀವಿಲ್ಲಿ. ಪೂಜೆ ಎಲ್ಲ ಮಾಡೋದನ್ನು ನೋಡ್ಕೊಂಡು ಬನ್ನಿ. ಆನಂತರ ಪರ್ಯಾಯದ ಕೆಲವು ಕ್ಲಿಪ್ಪಿಂಗ್ಸನ್ನೆಲ್ಲ, ಅಲ್ಲಿ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳ ಕ್ಲಿಪ್ಪಿಂಗ್ಸನ್ನೆಲ್ಲ ಹಾಕಿದ್ದೀನಿ. ಮೊನ್ನೆ ವೀಡಿಯೋ ನನಗೆ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ತುಂಬ ಕಿರಿಕಿರಿ ಕೊಡ್ತಾಯಿತ್ತು ನೆಟ್ವರ್ಕು. ಆದ ಕಾರಣ ಇವತ್ತು ಎಲ್ಲ ಮಿಕ್ಸಪ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ನೋಡಿ ಮಧ್ಯವಾಡದಲ್ಲಿ ನಡೆದಂತಹ ಬೌದ್ಧರಾಜರ ಪೂಜೆ. ಇದು ರಂಗ ಪೂಜೆಗಳೆಲ್ಲ ನೋಡ್ಬೋದು. ಸಂಸ್ಥಾನ ಪೂಜೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಆನಂತರ ಅಲ್ಲಿ ಕಡ್ತಲ ಅಂತ ಕ್ಷೇತ್ರ ಇದೆ ಬಂಟ್ವಾಳದ ಹತ್ತಿರ. ಅಲ್ಲಿ ಶ್ರೀ ವಿಶ್ವವಲ್ಲಭ ತೀರ್ಥರು ಭೇಟಿ ಕೊಟ್ಟು, ಅಲ್ಲಿ ಏನು ಗೊತ್ತಾ, ಮಧ್ವಾಚಾರ್ಯರು ಸರ್ವಮೂಲ ಗ್ರಂಥಗಳನ್ನು ತಾಮ್ರದ ಹಾಳೆಗಳಲ್ಲಿ ಬರೆದು ಅಲ್ಲಿ ನೀರಿನಲ್ಲಿ ಅದನ್ನ ಭೂ ಸಮಾಧಿ ಮಾಡಿದ್ದಾರೆ. ಬೇಕಾದಾಗ ಅವರ ತಮ್ಮ ಬಂದು ತೆಗಿತಾರೆ ಅಂತ ಅರ್ಥ. ವಿಷ್ಣು ತೀರ್ಥರು ಅದನ್ನ ನೋಡ್ಕೊಂಡು ಬಂದಿದ್ರು, ನೋಡ್ಬೋದು. ಈಗ ಪರ್ಯಾಯ ದರ್ಬಾರಲ್ಲಿ ಯಾರ್ಯಾರಿಗೆಲ್ಲ ಸನ್ಮಾನ ಮಾಡಿದ್ರು ಅದನ್ನು ನೋಡ್ಕೊಂಡು ಬನ್ನಿ. ನೋಡ್ಬೋದು ಕೆಲವು ಕಡೆ ಆ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳನ್ನು ಇನಾಗ್ರೇಷನ್ ಮಾಡೋದು, ಆನಂತರ ಭಗವದ್ಗೀತಾ ಪ್ರವಚನ, ಇದಕ್ಕೆ ದಿನಾ ಪ್ರವಚನ 24 hours ಪಾರಾಯಣ ಇದೆ. ಅದನ್ನ ಎಲ್ಲ ನೋಡ್ಬೋದು ನೀವಿಲ್ಲಿ. ಅದಕ್ಕೆ ಇನಾಗ್ರೇಷನ್ ಮಾಡುವಂಥದ್ದು. ಇದು ಮಧ್ವನವಮಿದ್ದು ವಿಡಿಯೋ ಆ ಕಡೆ ಈ ಕಡೆ ಆಗಿದೆ, ಸ್ವಲ್ಪ ನೋಡ್ಕೋತಾ ಬನ್ನಿ. ಆನಂತರ ಚಂದ್ರಮೌಳೀಶ್ವರದಲ್ಲಿ ರಾಮ ಜಪ ಮಂತ್ರದ ಹೋಮ ಇತ್ತು, ಅದನ್ನು ನೋಡ್ಕೊಂಡು ಬನ್ನಿ. ಆ ಮಂಡಲವನ್ನು ನೋಡಿ 13 ಕುಂಡಗಳಲ್ಲಿ ಹೋಮ ನಡೀತಾ ಇತ್ತು. ತುಂಬ ಜನ ಋತ್ವಿಜರಲ್ಲಿ ಪಾಲ್ಗೊಂಡಿದ್ದರು. ಮಂಡಲಂತೂ ತುಂಬ ಅದ್ಭುತವಾಗಿತ್ತು, ನೀವು ನೋಡಿದ್ರೆ ತಾನೆ. ಆನಂತರ ರಾಜಾಂಗಣದ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳು ಇವಾಗೆಲ್ಲ ಮಿಕ್ಸಪ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಇದು ಸುಬ್ರಹ್ಮಣ್ಯ ಶ್ರೀಗಳು ಮಾಡಿರುವಂಥ ಸಂಪುಟ ನರಸಿಂಹಸ್ವಾಮಿಯ ಪೂಜೆಗಳಿವೆಲ್ಲ, ಸಂಸ್ಥಾನ ಪೂಜೆಗಳು ನೋಡ್ಕೊಂಡು ಬನ್ನಿ. ಆನಂತರ ಚಂದ್ರಮೌಳೀಶ್ವರದಲ್ಲಿ ನಡೆದ ಹೋಮಗಳ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ. ಇದು ನಿನ್ನೆ ನಡೆದಿರುವಂಥದ್ದು. ಆ್ಯಕ್ಚುಲಿ 13 ಕುಂಡ ಇತ್ತು. 10 ಕುಂಡನ ಯಾರೋ ಮಾಡಿಸಿದ್ದು, ಮತ್ತು 3 ಆ್ಯಡ್ ಆಯಿತು. ಅದಕ್ಕೆ
ಸ್ವಾಮೀಜಿ ಬಂದು ಆಶೀರ್ವಚನ ಎಲ್ಲ ಮಾಡಿದ್ದಾರೆ ಅಲ್ಲಿ. ಮಂಡಲ್ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ. ಗೀತಾ ಪ್ರವಚನ ನಡೀತಾ ಉಂಟು. ಪಾರಾಯಣ. ನೋಡಿ, ಚಿಕ್ಕ ಶ್ರೀಗಳು ಮುಖ್ಯ ಪ್ರಾಣದೇವರಿಗೆ, ಆನಂತರ ನವಗ್ರಹ ಗುಡಿಗೆಲ್ಲ ಹೋಗಿ ಪೂಜೆ ಮಾಡೋದನ್ನು ನೀವು ಕಾಣಬಹುದು. ಅಶ್ವತ್ಥ ವೃಕ್ಷಕ್ಕೆಲ್ಲ ಪರ್ಯಾಯ ಶ್ರೀಗಳು ಪೂಜೆಯನ್ನು ನೋಡ್ಬೋದು ನೀವು. ಥ್ಯಾಂಕ್ ಯು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.